ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಮಕ್ಕಳಿಗೆ 6 ತಿಂಗಳ ಮೇಲ್ಪಟ್ಟಂತಹ ಮಕ್ಕಳಿಗೆ ಮೇಲ್ಗಡೆ ಘನ ಆಹಾರನ ಸ್ಟಾರ್ಟ್ ಮಾಡ್ತೀವಿ. ಆ ಟೈಮಲ್ಲಿ ಮಕ್ಕಳಿಗೆ ಉಪ್ಪನ್ನು ಹಾಕಬೇಕಾ, ಆ ಫುಡ್ಗಳಿಗೆ ಉಪ್ಪನ್ನು ಸೇರಿಸಬಾರ್ದಾ, ಆಹಾರಗಳನ್ನ ಹಾಗೇ ತಿನ್ನಿಸ್ಬೇಕಾ, ಅದ್ರ ಫ್ಲೇವರ್ ಏನಿದೆ ಅದನ್ನೇ ತಿನ್ನಿಸ್ಬೇಕಾ, ಅಥವಾ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಒಂದು ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿದ್ರೆ ಏನೂ ಸಮಸ್ಯೆ ಆಗಲ್ಲ ಅಂದ್ಕೊತೀನಿ. ಇವತ್ತೆಲ್ಲ ನನ್ನ ಮಗು ಊಟನೇ ಮಾಡಿಲ್ಲ, ಸ್ವಲ್ಪ ಸೇರಿಸ್ಬಿಡೋಣ ಸಾಲ್ಟು, ಏನಾಗುತ್ತೆ, ಈ ಥರ ಎಲ್ಲ ಅನ್ನಿಸ್ತಾ ಇರ್ಬೋದು. ಸೊ ಈ ವಿಡಿಯೋ ನೀವು ನೋಡೋದ್ರಿಂದ ಸಾಲ್ಟ್ ಹಾಕಬೇಕಾ, ಉಪ್ಪನ್ನು ಸಣ್ಣ ಮಕ್ಕಳ ಆಹಾರಗಳಿಗೆ ಎಷ್ಟು ಸೇರಿಸಬೇಕು ಅನ್ನುವಂತಹ ಒಂದು ಕ್ವಶನ್ಗಳಿಗೆ ಆನ್ಸರ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳಿಗೆ ನೀವೇನಾದರೂ ಸಾಲ್ಟ್ ಆ್ಯಡ್ ಮಾಡಿದರೆ, ಈಗ ಆಲ್ರೆಡಿ ನಿಮ್ಮ ಮಗು ಬೆಳೆದ್ಬಿಟ್ಟಿದೆ ಬಟ್ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ ನಾನು ಅನ್ನೋದಾದರೆ ದಯವಿಟ್ಟು ಯೋಚನೆ ಮಾಡಬೇಡಿ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನ ಮಕ್ಕಳನ್ನ ನಾನು ನೀಟಾಗಿ ಬೆಳೆಸಿಲ್ಲ, ಆ ಥರ ಮನಸ್ಥಿತಿಗೆ ಯಾವ ಪೇರೆಂಟ್ಸು ಕೂಡ ಹೋಗೋದು ಬೇಡ. ನಿಮಗೇನು ಗೊತ್ತಿದೆ, ನಿಮ್ಮ ನಾಲೆಡ್ಜಲ್ಲಿ ನೀವು ಎಷ್ಟು ಮಕ್ಕಳನ್ನ ಸಾಕೋಕ್ಕೆ ಸಾಧ್ಯನೋ ಯು ಆರ್ ದ ಬೆಸ್ಟ್. ನೀವೇ ಎಲ್ಲ ತಾಯಂದರಿಗಿಂತ ಉತ್ತಮ ಅಂತ ನೀವು ಅಂದ್ಕೊಂಡ್ರೆ ನೀವು ಜೀವನದಲ್ಲಿ ಅರ್ಧ ಗೆದ್ದಂಗೆ. ಸುಮ್ಮನೆ ಕೊರ್ಗಿ ನೀವು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನನ್ನ ಮಕ್ಕಳಿಗೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಬೆಸ್ಟ್ ನಾನು ಕೊಡ್ತಾ ಇದ್ದೀನಿ ಅನ್ನೋ ಖುಷಿನ ನೀವು ಕಂಡುಕೊಂಡ್ರೆ ಜೀವನದಲ್ಲಿ ನೀವು ಕೂಡ ಖುಷಿಯಾಗಿರ್ತೀರ ಮತ್ತು ನಿಮ್ಮ ಮಕ್ಕಳನ್ನ ಕೂಡ ಖುಷಿಯಾಗಿಟ್ಕೊಳ್ಳೋಕ್ಕೆ ಸಾಧ್ಯ. ನೀವೇ ಡಿಪ್ರೆಷನಲ್ಲಿ ತುಂಬ ಬೇಜಾರಲ್ಲಿ ನನ್ನ ಮಗುಗೇನೋ ಮುಂದೆ ಆಗ್ಬಿಡುತ್ತೆ ಅನ್ನೋ ಸಂಕಟದಲ್ಲಿ ನೀವು ಸಂಕಟಪಟ್ಟರೆ ಮಗು ಕೂಡ ನರ್ವಸ್ ಆಗೋದಿರ್ಬೋದು, ಅಥವಾ ಮಗು ಕೂಡ ಖುಷಿಯಾಗಿರೋದಿಲ್ಲ. ನಿಮ್ಮ ಖುಷಿಯಲ್ಲಿ ಮಗು ಖುಷಿ ಕೂಡ ಇದೆ. ನೆಕ್ಸ್ಟ್ ಬಂದು 6 ತಿಂಗಳ ನಂತರ ಘನ ಆಹಾರನ ಶುರು ಮಾಡ್ತಿದ್ದೀವಿ. ಉಪ್ಪನ್ನ ಹಾಕಬಾರ್ದು ಅಂದರೆ ಹಾಕಬಾರ್ದು ಅಂತಲೇ ಹೇಳ್ತೀನಿ. ಯಾಕಂದರೆ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಉಪ್ಪು ಯಾವ ರೀತಿ ತಯಾರಾಗುತ್ತೆ ಅಂತ. ಸಮುದ್ರದ ನೀರನ್ನು ಒಣಗಿಸ್ತಾರೆ ಅಥವಾ ಬೇರೆ ಯಾವುದ್ಯಾವುದೋ ಪ್ರೊಸೀಜರ್ ಎಲ್ಲ ಬರುತ್ತೆ. ಆ ಉಪ್ಪು ಏನು ಬರ್ತಲ್ಲ ಅದು ನೀಟಾಗಿ ಕ್ರಿಸ್ಟಲ್ ವೈಟಾಗಿ ಕಾಣಿಸೋದಿಲ್ಲ. ಆ ವೈಟ್ ಬರೋದಕ್ಕೆ, ಉಪ್ಪಿನ ಕಲರ್ ವೈಟ್ ಬರೋದಕ್ಕಿರ್ಬೋದು, ಅಥವಾ ಉಪ್ಪು ತುಂಬ ಬಿಡಿಯಾಗಿ ಉದುರಾಗಿ ತುಂಬ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕಿರ್ಬೋದು, ಅದಕ್ಕೆ ತುಂಬ ಕೆಮಿಕಲ್ಸ್ನ ಆ್ಯಡ್ ಮಾಡಿ ತುಂಬ ಪ್ರೊಸೀಜರ್ಸ್ನ ಮಾಡಿದ್ಮೇಲೆ ಆ ಉಪ್ಪು ನಮ್ಗೆ ಅಷ್ಟು ನೀಟಾಗಿ ಕಲರಾಗಿ ವೈಟಾಗಿ ಬ್ರೈಟಾಗಿ ಶೈನ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಷ್ಟೆಲ್ಲ ಪ್ರೊಸೀಜರ್ಗೆ ಒಳಪಟ್ಟಿರುವಂತಹ ಉಪ್ಪನ್ನು ನಾವು ಮಕ್ಕಳ ಆಹಾರದಲ್ಲಿ ಕೊಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಅದೆಲ್ಲ ಅಷ್ಟೊಂದು ಪ್ರೋಸೆಸ್ ಆಗಿದೆ ಅಂದಮೇಲೆ ಖಂಡಿತವಾಗ್ಲೂ ಅದು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ಎರಡನೇದಾಗಿ ಉಪ್ಪಲ್ಲಿ ಏನಿದೆ ಅನ್ನೋದಾದರೆ ಸೋಡಿಯಂ ಮತ್ತು ಕ್ಲೋರೈಡ್ ಇರುತ್ತೆ. ಸೋಡಿಯಂ 40% ಇದ್ದರೆ ಕ್ಲೋರೈಡ್ 60% ಇರುತ್ತೆ. ಸೋಡಿಯಂ ನಮ್ಮ ಮಕ್ಕಳ ದೇಹಕ್ಕೆ ತುಂಬ ಅವಶ್ಯಕತೆ ಇದೆ. ಬಟ್ ಸೋಡಿಯಂ ಉಪ್ಪಿಂದನೇ ಸಿಗಬೇಕು ಅಂತ ಇಲ್ಲ. ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು, ನಿಮ್ಮ ಬ್ರೆಸ್ಟ್ ಮಿಲ್ಕ್ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಸೋಡಿಯಂ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಮಕ್ಕಳ ದೇಹಕ್ಕೆ ಆ ಸೋಡಿಯಂ ಸಾಕಾಗಿರುತ್ತೆ. ಬ್ರೆಸ್ಟ್ ಮಿಲ್ಕ್ ಕುಡಿತಾ ಇರೋ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕಲ್ಲೇ ಕೂಡ ಸಾಕಾಗುವಂತಹ ಸೋಡಿಯಂ ಸಿಗ್ತಾ ಇರುತ್ತೆ. ಸೊ ನೀವು ಎಕ್ಸ್ಟ್ರಾ ಸೋಡಿಯಂನ ಕೊಡೋದು ಬೇಕಾಗಿಲ್ಲ. ಇನ್ನು ನೆಕ್ಸ್ಟ್ ಬಂದು ನೀವು ಯಥೇಚ್ಛವಾಗಿ ಸೋಡಿಯಂನ ಮಕ್ಕಳ ಫುಡ್ಡಲ್ಲಿ, ಡಯಟ್ ಫುಡ್ಡಲ್ಲಿ ಆ್ಯಡ್ ಮಾಡ್ತಾಯಿದ್ದೀರಾ, ಉಪ್ಪನ್ನು ಬಳಸ್ತಾ ಇದ್ದೀರಾ, ನಿಮ್ಮ ಬ್ರೆಸ್ಟ್ ಫೀಡಲ್ಲೂ ಕೂಡ ಸೋಡಿಯಂ ಹೋಗ್ತಾ ಇದೆ, ನಿಮ್ಮ ಮಗುವಿನ ದೇಹದಲ್ಲಿ ಸೋಡಿಯಂ ಲೆವೆಲ್ ಏನಾದರೂ ಜಾಸ್ತಿ ಆಗ್ತಿದೆ ಅನ್ನೋದಾದರೆ ಯಾವ ಸಮಸ್ಯೆನ ಎದುರಿಸ್ಬೇಕಾಗುತ್ತೆ ಮಗು ಅಟ್ ಪ್ರೆಸೆಂಟಲ್ಲಿ ಗೊತ್ತಾಗಿಲ್ಲ ಅಂತ ಇನ್ ಫ್ಯೂಚರಲ್ಲಿ ಮಗುಗೆ BP ಬರುವಂತಹ ಚಾನ್ಸಸ್ ಇರುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ ಆಗುವಂತಹ ಚಾನ್ಸಸ್ ಇರುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ, ಮತ್ತು ಡಿಹೈಡ್ರೇಷನ್ ಹೆಚ್ಚಾಗ್ತಾ ಇರುತ್ತೆ, ಹೈಪರ್ ಆಗ್ತಾರೆ ಮಕ್ಕಳು, ಹೈಪರ್ ಟೆನ್ಷನ್ ಆಗಿಬಿಡ್ತಾರೆ. ಯಾವುದೇ ಒಂದು ವಿಚಾರ ಆದ್ರೂ ತಕ್ಷಣ ಟೆನ್ಷನ್ ಮಾಡ್ಕೊಳ್ಳೋ ಥರ ಆಗಿಬಿಡ್ತಾರೆ. ಮಕ್ಕಳಲ್ಲಿ ತಾಳ್ಮೆ ಅನ್ನೋದನ್ನು ಕಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅತಿಯಾದ ಸೋಡಿಯಂ ಲೆವೆಲ್ ಬಾಡಿಯಲ್ಲಿ ಸೇರಿಸ್ತಾ ಹೋದ್ರೆ ಅಟ್ ಪ್ರೆಸೆಂಟಲ್ಲಿ 5 ವರ್ಷ 10 ವರ್ಷದಲ್ಲಿ ನಿಮಗೆ ಅದು ಗೊತ್ತಾಗಿಲ್ಲ ಅಂದ್ರೂ ಮುಂದೆ ಮಕ್ಕಳ ಬೆಳವಣಿಗೆ ಆದಂಗೆಲ್ಲ ಈ ಲಕ್ಷಣಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. BP ಬೇಗನೆ ಬರುತ್ತೆ, ಮತ್ತು ಡಿಹೈಡ್ರೇಷನ್ ಆಗೋದಕ್ಕೆ ಶುರುವಾಗುತ್ತೆ ಮಕ್ಕಳ ದೇಹ. ಮತ್ತು ಮೇಯ್ನಾಗಿ ಮಕ್ಕಳ ಬೋನ್ಸ್ ಏನಿದೆಯಲ್ಲ ಅದು ಸ್ಟ್ರಾಂಗ್ ಆಗೋದಿಲ್ಲ. ಮಕ್ಕಳ ಬೋನ್ಸ್ ತುಂಬಾ ವೀಕ್ ಆಗಿಬಿಡುತ್ತೆ ಸೋಡಿಯಂ ಲೆವೆಲ್ಲು ಅವರ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋದಂಗೆ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಸೊ ನಾವು ಎಷ್ಟು ಸೋಡಿಯಂನ ಮಕ್ಕಳಿಗೆ, ಸೋಡಿಯಂ ಬೇಡವಾ, ಉಪ್ಪು ಬೇಡವಾ, ಖಂಡಿತವಾಗ್ಲೂ ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಬೇಕು. ಯಾವ ಪ್ರಮಾಣದಲ್ಲಿ ಬೇಕು ಮಕ್ಕಳಿಗೆ ಅನ್ನೋದಾದರೆ ಅಂದರೆ 6 ತಿಂಗಳ ಮಗುವಿನಿಂದ 2 ವರ್ಷದ ಮಕ್ಕಳವರೆಗೆ 400 mg ಸೋಡಿಯಂ ಆದರೆ ಅವರ ದೇಹಕ್ಕೆ ಸಾಕು. ಸೊ 400 mg ಸೋಡಿಯಂ ಅಂದರೆ ನಾನು ಎಷ್ಟು ಹಾಕಲಿ, ಒಂದೇ ಒಂದು ಪಿಂಚ್ ಸಾಲ್ಟ್ ಹಾಕ್ಲಾ, ನೀವು ಒಂದು ಪಿಂಚ್ ಸಾಲ್ಟ್ ಅಂತ ಏನು ಹೇಳ್ತೀರಲ್ಲ, ಒಂದು ಪಿಂಚ್ ಉಪ್ಪು, ಒಂದೇ ಒಂದು ಚಿಟಿಕೆ ಉಪ್ಪು, ಈ ಉಪ್ಪಲ್ಲಿ ನಿಮಗೆ 100 mg ಅಷ್ಟು ಸೋಡಿಯಂ ಮಕ್ಕಳ ದೇಹಕ್ಕೆ ಸೇರ್ಕೊಬಿಡುತ್ತೆ. ನೀವು ಎದೆ ಹಾಲು ಕೊಡ್ತಿದ್ದೀರಾ ಅಂದರೆ 600 ml 600 ml ನೀವೇನಾದರೂ ಬ್ರೆಸ್ಟ್ ಮಿಲ್ಕ್ ಒಂದು ದಿನದಲ್ಲಿ ಕುಡಿತಾ ಇದೆ ಅಂದರೆ ಅಲ್ಲೇ ಮಗುಗೆ 150 mg ಅಷ್ಟು ಸೋಡಿಯಂ ಸಿಕ್ಬಿಡುತ್ತೆ. ಇನ್ನು ಹುಟ್ಟಿದ ಮಗುವಿಂದ 2 ವರ್ಷದವರೆಗೆ ನಿಮಗೆ 400 mg ಅಷ್ಟೇ ಬೇಕಾಗಿರೋದು ಸೋಡಿಯಂ ಅಲ್ವಾ. ನಿಮ್ಮ ಬ್ರೆಸ್ಟ್ ಮಿಲ್ಕಲ್ಲೇ
150 mg ಸೇರ್ಕೊಬಿಡುತ್ತೆ. ಇನ್ನೂ ಒಂದು ವರ್ಷ ಆದಮೇಲೆ ನಾವು ತಿನ್ನೋ ಫುಡ್ಡೆಲ್ಲ ತಿನ್ನೋದಕ್ಕೆ ಶುರು ಮಾಡುತ್ತೆ. ಸೊ ಸಾಲ್ಟ್ ಆ್ಯಡ್ ಆಗೇ ಆಗುತ್ತೆ. ಅದಕ್ಕಿಂತ ಮುಂಚೆನೇ ನೀವು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀರಾ ಅಂದರೆ 6 ತಿಂಗಳಲ್ಲಿ ಮೇಡಮ್ ಒಂದು 600 ml ಅಷ್ಟು ಬ್ರೆಸ್ಟ್ ಮಿಲ್ಕಿಗೆ ಬರೀ 150 mg ಅಷ್ಟಾಗುತ್ತೆ. ಇನ್ನು ನೆಕ್ಸ್ಟ್ ನಾನು ಬೇರೆ 400 mg ಅಷ್ಟು ಬೇಕಾಗಿದೆ ಅಲ್ಲ ಮಗುಗೆ, ಸೊ ಆ ರಿಕ್ವೈರ್ಮೆಂಟಿಗೆ ನಾನು ಸಾಲ್ಟ್ ಹಾಕಲೇಬೇಕಲ್ವಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಕ್ಯಾರೆಟ್ ಇರ್ಬೋದು, ಪಾಲಕ್ ಇರ್ಬೋದು, ಸೊಪ್ಪುಗಳು, ತರಕಾರಿಗಳು ಇದೆಲ್ಲದರಲ್ಲೂ ಕೂಡ ಸೋಡಿಯಂ ಕಂಟೆಂಟ್ ಇರುತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ 60 ಗ್ರಾಮ್ ಕ್ಯಾರೆಟ್ ಏನಾದರೂ ಮಗು ತಿಂತಾ ಇದೆ, ಕ್ಯಾರೆಟ್ ಪ್ಯೂರಿ ಮಾಡಿರ್ತೀರ, ಬೇರೆ ಏನೋ ಮಾಡಿರ್ತೀರ ಕ್ಯಾರೆಟಲ್ಲಿ ಅನ್ನೋದಾದರೆ 60 ಗ್ರಾಮ್ ಅಷ್ಟು ಮಗುಗೆ ನೀವು ಪ್ಯೂರಿ ಕೊಟ್ಟರೆ ಅಲ್ಲಿ 50 mg ಅಷ್ಟು ಮಗುಗೆ ರಿಕ್ವೈರ್ಮೆಂಟ್ ಸಿಕ್ಬಿಡುತ್ತೆ ಸೋಡಿಯಂ. ನೆಕ್ಸ್ಟ್ ಬಂದು ಪಾಲಕ್ ಸೊಪ್ಪಿನಿರುತ್ತಲ್ಲ ಅದರಲ್ಲೂ ಅಷ್ಟೇ 50 ಗ್ರಾಮ್ ಅಷ್ಟು ಪಾಲಕ್ ಸೊಪ್ಪನ್ನ ನೀವು ಮಗುಗೆ ತಿನ್ನಿಸ್ತಿದ್ದೀರಾ ಅನ್ನೋದಾದರೆ ಅದರಲ್ಲಿ 50 mg ಅಷ್ಟು ಸೋಡಿಯಂ ಸಿಕ್ಕತ್ತೆ. ನಿಮ್ಮ ಬ್ರೆಸ್ಟ್ ಮಿಲ್ಕ್ ಇರ್ಬೋದು, ಮೇಲ್ಗಡೆ ಕೊಡುವಂತಹ ನೀವು ಹಣ್ಣು, ತರಕಾರಿ, ಸೊಪ್ಪು, ಬೇಳೆಗಳು ಈ ಎಲ್ಲದರಲ್ಲೂ ಕೂಡ ಮಕ್ಕಳಿಗೆ ಬೇಕಾಗುವಂತಹ ರಿಕ್ವೈರ್ಮೆಂಟ್ ಸಿಕ್ಬಿಡುತ್ತೆ. ನಿಮಗೆ ಎಕ್ಸ್ಟ್ರಾ ಈ ಸಾಲ್ಟಿನ ಅವಶ್ಯಕತೆ ಇರೋದಿಲ್ಲ. ಮತ್ತು ಮಕ್ಕಳಿಗೆ ಟೇಸ್ಟ್ ವೈಸ್ ಏನು ಗೊತ್ತಾಗ್ತಾ ಇರೋದಿಲ್ಲ. ನೀವೇನು ತಿನ್ನಿಸ್ತೀರಾ, ನೀವು ಬರೀ ಕ್ಯಾರೆಟ್ ತಿಂದರೆ ನಿಮಗೂ ಕೂಡ ಕ್ಯಾರೆಟ್ ಅಡ್ಜಸ್ಟ್ ಆಗುತ್ತೆ. ಒಂದು ಸಲ ನೀವು ಒಂದು ಕಪ್ ಕಾಫಿ ಕುಡಿತಿದ್ದೀರಾ ಅಂತ ಅಂದಾಗ 2 ಟೇಬಲ್ ಸ್ಪೂನು ಶುಗರ್ ಹಾಕ್ಕೊತಾ ಇರ್ತೀರ. ಬಟ್ ಶುಗರ್ ಅವಾಯ್ಡ್ ಮಾಡಬೇಕು, ನಾನು ಶುಗರ್ ಕುಡಿಬಾರ್ದು ಅಂತ ಅಂದ್ಕೊಂಡು 1 ಸ್ಪೂನಿಗೆ ಅಡ್ಜಸ್ಟ್ ಆಗ್ತೀರ. ಫಸ್ಟು ಫ್ಯೂ ವೀಕ್ಸ್ ನಿಮಗೆ ಕಷ್ಟ ಆಗುತ್ತೆ, ಬಟ್ ಆಮೇಲೆ ಏನಾಗುತ್ತೆ ಅದು ಅಡ್ಜಸ್ಟ್ ಆಗುತ್ತೆ. ಯಾಕೆ ಅಡ್ಜಸ್ಟ್ ಆಗುತ್ತೆ, ಯಾಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನಿಮಗೆ ಸ್ವೀಟಿನ ಅಭ್ಯಾಸ ಆಗಿಬಿಟ್ಟಿದೆ, ಅದಕ್ಕೆ ಕಷ್ಟ ಆಗ್ತಾ ಇದೆ. ಈ ಸ್ವೀಟ್ನ ನೀವು ಅಭ್ಯಾಸ ಮಾಡಿಕೊಂಡಾಗ ಈ ಸ್ವೀಟೇ ಸಿಹಿ ಇದೆ ಅಂತ ಅನಿಸುತ್ತೆ. ಶುಗರ್ ಲೆಸ್ಸಿಗಿಂತ 1 ಟೇಬಲ್ ಸ್ಪೂನ್ ಶುಗರ್ ನಿಮಗೆ ಖುಷಿ ಅಂತ ಅನಿಸುತ್ತೆ. ಅದೇ ಥರ ಮಕ್ಕಳಿಗೆ ಶುಗರ್, ಸಾಲ್ಟ್ ಇದು ಯಾವುದರ ಅರಿವು ಕೂಡ ಇರೋದಿಲ್ಲ. ನೀವೇನು ತಿನ್ನಿಸ್ತೀರಾ ಅದೇ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಅಂತ ಅನಿಸುತ್ತೆ. ಮತ್ತು ಎಲ್ಲರ ಒಂದು ಕ್ವಶನ್ ಬಂದ್ಬಿಟ್ಟು, ಮೇಡಮ್ ನನ್ನ ಮಗು ಮೊದಲನೇ ದಿನ ತಿನ್ನಿಸ್ದಾಗ ತಿನ್ನ, 2ನೇ ದಿನ ತಿಂದೇ ಇಲ್ಲ, ತುಂಬ ಕಿರಿಕಿರಿ ಮಾಡ್ತಿದ್ದಾನೆ, ಸ್ವಲ್ಪ ಸಾಲ್ಟ್ ಹಾಕಿದ್ರೆ ತಿಂತಾನೇನೋ, ಟೇಸ್ಟ್ ಚೇಂಜ್ ಸಿಕ್ಕಿದ್ರೆ ತಿಂತಾನೇನೋ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅಂತ ಅನ್ಕೋಬೋದು. ನೀವು ಒಂದೇ ಫುಡ್ನ ಪದೇ ಪದೇ ಕೊಡ್ತಾಯಿದ್ರೆ ಎಲ್ಲರಿಗೂ ಅಷ್ಟೇ ಬೋರ್ ಆಗೇ ಆಗುತ್ತೆ. ಒಂದಿನ ಬೇರೆ ಥರ ಮಾಡಿ, ಒಂದಿನ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡಿ, ಇನ್ನೊಂದಿನ ತುಪ್ಪ ಹಾಕಿ ಮಾಡಿ, ಇನ್ನೊಂದಿನ ಕೊಬ್ಬರಿ ಎಣ್ಣೆ ಇತ್ತು ಅಂದರೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿ. ಎಲ್ಲ ಡಿಫ್ರೆಂಟಾಗೇ ಇರುತ್ತಲ್ವ. ನೀವು ಆ ಥರ ಡಿಫ್ರೆಂಟ್ನ ಮಾಡೋದಕ್ಕೆ ಟ್ರೈ ಮಾಡಿ. ಸಾಲ್ಟ್ನ ಕೊಡಬೇಡಿ. ಸಾಲ್ಟ್ನ ಕೊಡಲೇಬೇಡಿ ಅಂದಿದ್ದಾರೆ. ನನ್ನ ಮಗು ಇವತ್ತು ಮಿಸ್ ಆಗಿ ಬೇರೆ 1 ವರ್ಷದವರೆಗೂ ಕೊಡಬೇಡಿ ಅಂತ ಹೇಳಿದರೆ, ಎಲ್ಲೋ ಹೋದಾಗ ಸಾಲ್ಟ್ ಇರೋ ಫುಡ್ ತಿಂದ್ಬಿಟ್ಟು ಏನು ಮಾಡಲಿ ಅಷ್ಟೆಲ್ಲ ಕೇರ್ ತೊಗೊಳೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ಅಷ್ಟೆಲ್ಲ ಯೋಚನೆ ಮಾಡ್ತಾ ಹೋದರೆ ನಿಮಗೇ ಮೈಂಡಿಗೆ ಪ್ರೆಷರ್ ಆಗುತ್ತೆ. ನೀವೇನು ಮಾಡ್ತಿದ್ದೀರಾ, ನೀವು ಮಗುಗೆ ಏನು ಕೊಡ್ತಿದ್ದೀರಾ ಅದನ್ನು ಪರ್ಫೆಕ್ಟಾಗಿ ಕೊಡೋದಕ್ಕೆ ಟ್ರೈ ಮಾಡಿ. ಹೊರಗಡೆ ಎಲ್ಲೋ ಹೋದಾಗ, ಮಕ್ಕಳ ಜೊತೆ ಸೇರಿಕೊಂಡಾಗ ಅಥವಾ ಬೇರೆಯವ್ರ ಜೊತೆ ಕೂತ್ಕೊಂಡಾಗ ಅವಾಗೆಲ್ಲ ರೆಸ್ಟ್ರಿಕ್ಷನ್ ಮಾಡೋದಕ್ಕಾಗಲ್ಲ. ಯಾಕಂದರೆ ನಮ್ಮ ಸಮಾಜ ಹೇಗಿದೆ ಹಾಗೇ ನಾವು ಬದುಕಬೇಕು. ನಮ್ಮ ಮನೇಲಿ ನಾನು ಇದೇ ಕೊಡ್ತೀನಿ, ನನ್ನ ಮಗುನ ನಾನು ಹೀಗೆ ಬೆಳೆಸ್ತೀನಿ, ಬೇರೆಯವ್ರ ಜೊತೆ ಸೇರೋದಕ್ಕೆ ಬಿಡೋದಿಲ್ಲ, ಅಥವಾ ಬೇರೆಯವ್ರ ಮಕ್ಕಳು ತಿಂದಿದ್ದ ಫುಡ್ನ ನಾನು ತಿನ್ನೋದು, ಅದೆಲ್ಲ ತಪ್ಪಾಗುತ್ತೆ. ಮಕ್ಕಳಿಗೂ ಕೂಡ ನಾನೇನೋ ಸಪ್ರೇಟ್ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಹೊರಗಡೆ ಹೋದಾಗ ಮಕ್ಕಳ ಜೊತೆ ಮಕ್ಕಳಾಗಿರೋದಕ್ಕೆ ಬಿಡಿ. ಮನೇಲಿ ಬಂದಾಗ ನಿಮ್ಮ ಡಯಟ್ ಪ್ಲಾನ್ ಏನಿದೆ ಅದನ್ನು ಖುಷಿಯಾಗಿ ಮಕ್ಕಳಿಗೆ ಅಡ್ಯಾಪ್ಟ್ ಮಾಡಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.